ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ ಸ್ಟೋರೀಸ್. ನಾನಿವತ್ತು ಕೇರಳದ ಸ್ಪೆಷಲ್ ಪಳಂಬುರಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ. ನೋಡುವ, ಒಂದು ಟ್ರೈ ಮಾಡುವ ಅಂತ ಮಾಡಿದ್ದು. ಹೇಗಿರುತ್ತೆ ಟೇಸ್ಟು ಮತ್ತು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾನು ಒಂದು ಅರ್ಧ kg ಮೈದಾ ಮತ್ತು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಷ್ಟೊಂದೇನು ಬೇಡ, ಸ್ವಲ್ಪ ಸಾಕು. ನಾನು ಫಸ್ಟಿಗೆ ಮೈದಾನ ಹಾಕ್ಕೊತಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಮೈದಾ ತೊಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನು ಅಕ್ಕಿ ಹಿಟ್ಟು ಹಾಕಿದರೆ ಸಾಕು. ಈಗ ಸ್ವಲ್ಪ ಅರಿಶಿನ ಹಾಕ್ತಿದ್ದೀವಿ. ಒಂದು 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಅರಿಶಿನ ಹಾಕಬೇಕು. 2-3 ಸ್ಪೂನು ಸಕ್ಕರೆ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಸ್ವೀಟು ಮತ್ತು ಅದ್ರದ್ದು ಕ್ರಿಸ್ಪಿನೆಸ್ ಬರಲಿಕ್ಕೋಸ್ಕರ ಸಕ್ಕರೆ ಹಾಕಿದರೆ ತುಂಬ ಒಳ್ಳೆಯದು. ಸ್ವಲ್ಪ ನೀರು ಆ್ಯಡ್ ಮಾಡಿ ಹೀಗೆ ಮಿಕ್ಸ್ ಮಾಡ್ತಾ ಬರಬೇಕು. ತೆಳ್ಳಗೆ ಮಿಕ್ಸ್ ಮಾಡಬೇಕು, ಯಾಕಂದರೆ ತುಂಬ ರಾಶಿಯಾಗಿ ಗಂಟು ಬರದೇ ಇರೋ ರೀತಿ ಮಿಕ್ಸ್ ಮಾಡೋದ್ರಿಂದ ಅದು ಏನು ಬಾಳೆಹಣ್ಣು ಅಲ್ಲಿಗೆ ಚೆನ್ನಾಗಿ ಅದ್ದಿ ಎಣ್ಣೆಗೆ ಬಿಡಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ನೀರು ಆ್ಯಡ್ ಮಾಡಿಕೊಂಡು ಗಂಟು ಇಲ್ದಿರೋ ರೀತಿ ಇದನ್ನು ಕಲಿಸ್ತಾ ಬರಬೇಕು. ಎಷ್ಟು ನೀಟಾಗಿ ಕಲಿಸ್ಬೇಕು ಅಂದರೆ ಒಂದು ಚೂರು ಅದರಲ್ಲಿ ಗಂಟಿಂದು ಅಂಶ ಇರಬಾರ್ದು. ತೆಳ್ಳಗೆ ಮಂದವಾಗಿ ಹಿಟ್ಟು ನೆನಿಬೇಕು. ಆ ಥರ ಕಲಸಿ ನೋಡ್ತಿರ್ಬೋದು ನೀವು. ಸೈಡಲ್ಲೆಲ್ಲ ಹಿಟ್ಟು ಹಾಗೆ ಇದೆ, ಚಿಕ್ಕ ಗಂಟಿದೆ. ಅದನ್ನೆಲ್ಲ ಕರೆಕ್ಟಾಗಿ ಒಂದು ಹದಕ್ಕೆ ಬರೋ ತನಕ ಮಿಕ್ಸ್ ಮಾಡ್ತಾನೆ ಇದ್ವಿ. ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಕಮ್ಮಿ ಇತ್ತು ಅಂತೇಳಿ ಮತ್ತೊಂದು ಚೂರು ಅರಿಶಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಷ್ಟು ಮಿಕ್ಸ್ ಮಾಡಿದಷ್ಟು ಒಳ್ಳೆಯದು, ಯಾಕಂದರೆ ಕೇರಳದ ಸ್ಪೆಷಲ್ ಒಂದು ಫುಡ್ಡನ್ನು ಮಾಡ್ತಿರೋದ್ರಿಂದ ಅದು ಅಷ್ಟು ಫೇಮಸ್ಸು ಅಲ್ಲಿ ಕೇರಳದಲ್ಲಿ. ಈ ಪಳಂಬುರಿ ಅಂತ ಹೇಳ್ತಾರಲ್ಲ ಅದು. ಹಾಗಾಗಿ ಅಷ್ಟು ನೀಟಾಗಿ ಬರಬೇಕು ಅಂದರೆ ಅಷ್ಟೇ ಕೆಲಸನೂ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡಿ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಂತಕ್ಕೆ ತರಬೇಕು. ಅಂದರೆ ಅಷ್ಟು ಮಿಕ್ಸ್ ಮಾಡೋದ್ರಲ್ಲೇ ಮೇಯ್ನ್ ಇರೋದು, ಮತ್ತು ಎಂಥ ಕೆಲಸ ಇಲ್ಲ. ಏನು ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ತೀವಿ ಅದೇ ಮೇಯ್ನು, ಮಿಕ್ಸ್ ಮಾಡೋದ್ರಲ್ಲೇ ಇರೋದು. ಅದು ಚೆನ್ನಾಗಿ ಅದ್ರ ಏನು ರುಚಿಯಾಗಿರ್ಬೋದು ಅಥವಾ ಕಲಿಸೋ ರೀತಿ ಆಗಿರ್ಬೋದು, ಒಂದು ಹದ ಅಂತ ಏನು ಹೇಳ್ತಾರಲ್ಲ ಆ ಹದಕ್ಕೆ ಬರೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಆಗಲೇ ನಮಗೆ ಅದು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರೋಕ್ಕೆ ಸಾಧ್ಯ. ಫೈನಲಿ ಆಯಿತು ಕಲಸಿ. ಈಗ ಬನಾನಾ ತೊಗೊಂಡಿದ್ದೀವಿ. ಈ ಬನಾನಾನ ನೇಂದ್ರ ಬಾಳೆಹಣ್ಣು ಅಂತ ಹೇಳ್ತಾರೆ. ಕೇರಳದಲ್ಲಿ ಇದನ್ನೇ ಯೂಸ್ ಮಾಡೋದು. ಹಾಗಾಗಿ ನಾವು ಇಲ್ಲಿ ನೇಂದ್ರ ಬಾಳೆಹಣ್ಣನ್ನೇ ತೊಗೊಂಡಿದ್ದೀವಿ. ನೀವು ನೋಡ್ಬೋದು, ಉದ್ದಕ್ಕೆ ಇರುತ್ತೆ. ಹಣ್ಣು ತೊಗೋಬೇಕು ಯಾವಾಗಲೂ, ತುಂಬ ಹಣ್ಣಲ್ಲ, ಒಂದು 70% ಹಣ್ಣಿರಬೇಕು. ಅದನ್ನು ಹೀಗೆ ಚಿಕ್ಕ ಶೇಪ್ನಲ್ಲಿ ನಾವು, ಅಂದರೆ ತುಂಬ ಲೆಂತಿಯಾಗಿ ಕಟ್ ಮಾಡೋಕ್ಕೆ ಬೇಡ ಅಂಥೇಳಿ ನಾವು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಇಲ್ಲಿ ಕೇರಳದಲ್ಲಿ ತುಂಬ ಅದು ಫುಲ್ಲು ಉದ್ದುದ್ದನೇ ಕಟ್ ಮಾಡಿ ಹಾಕೋದು. ನಮಗೆ ಅಷ್ಟು ಬೇಡ ಅಂಥೇಳಿ ನಾವು ಚಿಕ್ಕದಾಗಿ ಟ್ರೈ ಮಾಡೋಣ ಅಂಥೇಳಿ ಅದನ್ನು 2 ಭಾಗ ಮಾಡಿ ನಾವಿಲ್ಲಿ ಕಟ್ ಮಾಡ್ಕೋತಾ ಇದ್ದೀವಿ. ಫುಲ್ಲು ನಾವು ಒಂದು 2-3 ಬಾಳೆಹಣ್ಣನ್ನು ತೊಗೊಂಡಿದ್ದೀವಿ. ಎಷ್ಟು ತೆಳ್ಳಗೆ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಹಿಟ್ಟನ್ನು ಹೊಂದ್ಕೊಂಡು ಮೇಲ್ಗಡೆ ಕ್ರಿಸ್ಪಿನೆಸ್ಸು, ಒಳಗಡೆ ಆ ಬಾಳೆಹಣ್ಣಿನ ಸಾಫ್ಟ್ನೆಸ್ ಎರಡೂ ಇರುತ್ತೆ. ಹಾಗಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾಕಂದರೆ ಅದ್ರ ಮೆಥಡ್ ಗೊತ್ತಿರಬೇಕು. ಹಾಗಾಗಿ ನಾನಿಲ್ಲಿ ಬಾಣಲೆಗೆ ಎಣ್ಣೆ ಹಾಕ್ತಿದ್ದೇನೆ, ಎಣ್ಣೆ ಕಾಯ್ಲಿಕ್ಕೆ ಇಡಲಿಕ್ಕೆ. ಅದಕ್ಕಾದ ನಂತರ ಕೆಲಸ ಆಗೋಗುತ್ತಲ್ವ, ಈ ಕಾಯಲಿಕ್ಕೆ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂದ್ಬಿಟ್ಟು ಎಣ್ಣೆ ಒಂದು ಸೈಡು ಕಾಯಲಿಕ್ಕೆ ಇಟ್ಟಿದ್ವಿ. ಎಣ್ಣೆ ಆದಮೇಲೆ ಈಗ ಎಣ್ಣೆ ಬಿಸಿ ಆಯಿತು. ಬಿಸಿ ಆದಮೇಲೆ ಅದು ಬಿಸಿ ಆಗಿದೆಯಾ, ಅದು ಏನಿದು ಪಳಂಬುರಿ ಬಿಡಲಿಕ್ಕೆ ರೆಡಿ ಆಯಿತಾ ಎಣ್ಣೆ ಅಂತ ನೋಡಿ ಚೆಕ್ ಮಾಡಿ. ಇವಾಗ ಒಂದನ್ನು ಬಿಟ್ಟು ಟ್ರಯಲ್ ನೋಡ್ತಾ ಇದ್ವಿ, ಯಾಕಂದರೆ ಉಪ್ಪು ಆ ಟೇಸ್ಟ್ ಎಲ್ಲ ಸರಿ ಇದೆಯಾ ಅಂತ ನೋಡಲಿಕ್ಕೋಸ್ಕರ. ಈಗ ಅದು ಟೇಸ್ಟ್ ನೋಡಿದ ಮೇಲೆ ಮತ್ತೆ ನೆಕ್ಸ್ಟ್ ನಾವು ಒಂದೊಂದೇ ಬಾಳೆಹಣ್ಣನ್ನು ಹಾಕಿ ಅದು ಹಿಟ್ಟಿನೊಳಗೆ ಮಿಕ್ಸ್ ಮಾಡಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಾಣಲೆಗೆ. ಹೈ ಗ್ಯಾಸಲ್ಲೇ ಇರಬೇಕು, ಲೋ ಫ್ಲೇಮಲ್ಲಿ ಇರಬಾರ್ದು ಗ್ಯಾಸು. ಹಾಗಾಗಿ ಫುಲ್ಲು ಉರಿಲೇ ಮಾಡ್ತಿರೋದು, ಯಾಕಂದರೆ ಅದು ಕೆಳಗಡೆ ಅಂಟ್ಕೊಳ್ಳೋ ನೆಸೆಸಿಟಿ ಇರುತ್ತಿಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಇರುತ್ತೆ. ಹಾಗಾಗಿ ನಾವು ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಸ್ವಲ್ಪ ಸ್ವಲ್ಪನೇ ಹಾಕಿ, ಯಾಕಂದರೆ ಸ್ವಲ್ಪನೇ ಮಟ್ಟಿಗೆ ತೊಗೊಂಡಿದ್ದಲ್ವ, ಸ್ವಲ್ಪನೇ ಹಾಕಿ, ಯಾಕಂದರೆ ಬೇಗ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ, ಹಾಗಾಗಿ ಸೀದ್ಗಿದು ಹೋದರೆ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ಹಾಕಿ ಬೇಯಿಸೋದೇ ತುಂಬ ಒಳ್ಳೆಯದು. ಯಾಕಂದರೆ ಮನೇಲಿ ಮಾಡೋದ್ರಿಂದ ನಾವು ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ವ, ಅದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂತೇಳಿ ನಿಧಾನಕ್ಕೆ ಸ್ವಲ್ಪ ಮಟ್ಟಿಗೆ ಹಾಕಿ ನಾವು ಮಾಡ್ತಾಯಿದ್ದೀವಿ. ನೋಡ್ಬೋದು ನೀವು ಬೇಯ್ತಾ ಬರ್ತಾಯಿದೆ ಒಂದು ಸೈಡು, ಹಾಗಾಗಿ ನಾವು ಇಲ್ಲಿ ತಿರ್ಚಿ ಹಾಕೋತಾ ಇದ್ವಿ 2 ಸೈಡು ಬೇಯಿಸಲಿಕ್ಕೆ. ಹಾಗೆ 2 ಕಡೆ ಹದವಾಗಿ ಬೆಂದ್ರೇ ಅದ್ರದ್ದು ಟೇಸ್ಟ್ ಸಿಗೋದು ನಮಗೆ. ಇಲ್ಲಾಂದರೆ ಒಂದು ಸೈಡ್ ಬೆಂದಿಲ್ಲ, ಒಂದು ಸೈಡ್ ಬೆಂದಿದೆ ಅಂದರೆ ಚೆನ್ನಾಗಿರೋಲ್ಲ. ಹಾಗಾಗಿ 2 ಸೈಡು ಬೇಯಿಸ್ಲಿಕ್ಕೋಸ್ಕರ ಆ ಬಳಂಬ್ರಿದೇನಿದೆ ಅದನ್ನು ತಿರ್ಚಿ ಹಾಕಿ ಬೇಯಿಸ್ತಾಯಿದ್ವಿ. ಇದು ಬ್ರೌನ್ ಕಲರಲ್ಲಿ ಬರಬೇಕು, ಒಂದು ಸ್ವಲ್ಪ ಡಾರ್ಕ್ ಬ್ರೌನ್ ಕಲರಲ್ಲಿ ಬಂದರೆ ಇದು ಫೈನಲಿ ಆಗಿದೆ ಅಂತ ನೋಡ್ಬೋದು ನೀವು. ಈ ಕಲರಲ್ಲಿ ಬಂದಿದೆ. ನಾವು ಅದು ಒಂದು ಪ್ಲೇಟಿಗೆ ಹಾಕೋತಾ ಇದ್ವಿ. ನಾನು ತೊಗೊಂಡಿರೋದ್ರಿಂದ ಚಿಕ್ಕದು ಅದು ಜಾಲರಿದು ಸ್ಪೂನ್ ತೊಗೊಂಡಿರೋದ್ರಿಂದ ಅದರಲ್ಲಿ ಬರೋವಷ್ಟು ನಾನು ತೆಗೆದು ಹಾಕ್ತಾಯಿದ್ದೀವಿ. ದೊಡ್ಡದು ತೊಗೊಬೋದಿತ್ತು, ಆದರೆ ನನಗೆ ಕಂಫರ್ಟಬಲ್ ಆಗಿರೋದ್ರಿಂದ ಚಿಕ್ಕದ್ರಲ್ಲೇ ಸಾಕು ಅಂತೇಳಿ ಒಂದು ಪ್ಲೇಟಿಗೆ ನಾವು ಎಲ್ಲ ಹಾಕೋತಾ ಇದ್ದೀವಿ. ಯಾಕಂದರೆ ಎಣ್ಣೆ ಹಾರಿದ್ರೂ ಕಷ್ಟ, ಹೇಳಲಿಕ್ಕಾಗೋದಿಲ್ಲ ಅಂತ ನಿಧಾನಕ್ಕೆ ಮಾಡೋಣ ಅಂತ ಎಲ್ಲ ನಿಧಾನಕ್ಕೆ ಮಾಡಿ ಫೈನಲಿ ನಾನು ಬರೋದೆಲ್ಲ ಹಾಕಿ ಬೇಯಿಸೋಣ ಅಂಥೇಳಿ ನಾವು ಇರೋದೆಲ್ಲ ಫುಲ್ ಹಾಕಿ ಬೇಯಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡ್ಬೋದು ನೀವು. ಇದು ಬೇಯ್ತಾ ಇರಲಿ ಅಂತ ಹೇಳಿಬಿಟ್ಟು ಒಂದು ಸೈಡಲ್ಲಿ ಕಾಫಿ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಮೊದಲಿಗೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನಾನು. ಗ್ಲಾಸಿಗೆ ಇನ್ಸ್ಟೆಂಟ್ ನೆಸ್ಕಫೆ ಅವ್ರದ್ದು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ, ಚಿಕ್ಕ ಪ್ಯಾಕು. ಅದಕ್ಕೆ ಫುಲ್ಲು ಒಂದು ಗ್ಲಾಸಿಗೆ ನಾನು ಫುಲ್ಲು ಹಾಕೋತಾ ಇದ್ದೀನಿ. ಹಾಕೊಂಡಾದಮೇಲೆ 1 ಸ್ಪೂನು ಇಲ್ಲಾಂದರೆ 1/4 ಸ್ಪೂನು ಶುಗರ್ ಆ್ಯಡ್ ಮಾಡ್ತೀನಿ ನಾನು ಇದಕ್ಕೆ. ಶುಗರ್ ಜಾಸ್ತಿ ಬೇಡ ಅನ್ನೋರು ಲೈಟಾಗಿ ತೊಗೊಂಡ್ರೆ ಸಾಕು. ನಾನಿಲ್ಲಿ 1/4 ಸ್ಪೂನ್ ಅಷ್ಟೇ ತೊಗೊಳ್ಳೋದು ನಾನು. ಶುಗರ್ ಸಾಕು ಅಂತೇಳಿ ಈಗ ಬಿಸಿ ಮಾಡಿರೋ ಹಾಲನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಬಿಸಿ ಇರಬೇಕು ಹಾಲು, ಹಾಗಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ನೋಡ್ಬೋದು ನೀವು, ಹಾಲು ಹಾಕಾಯಿತು. ಇದು ದಿಢೀರ್ ಮಾಡೋ ಕಾಫಿ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ, ಅಂದರೆ ಜಾಸ್ತಿ ಕುಡಿಬಾರ್ದು. ಹಾಗಾಗಿ ನಾನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಸೈಡ್ ಕಾಫಿ. ಫೈನಲಿ ಪಾಳಂಬರಿ ರೆಡಿ ಆಗಿದೆ. ಕಾಫಿ ಜೊತೆ ಹೇಗಿದೆ ಅಂತ ನೋಡುವ ಬನ್ನಿ. ನೋಡಿ, ನಮ್ಮ ಪಾಳಂಬರಿ ರೆಡಿಯಾಗಿದೆ ವಿತ್ ಕಾಫಿ. ಈ ಸಂಜೆ ಟೈಮಲ್ಲಿ ಕಾಫಿ ಜೊತೆ ಇದನ್ನು ತಿಂತಾಯಿದ್ರೆ ಬಿಸಿ ಬಿಸಿಯಾಗಿ ಸೂಪರಾಗಿರುತ್ತೆ. ನಿಮಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.